ರೈತರ ಬಗ್ಗೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ದನ್ನು ನಾವು ಈಗ ತಾನೇ ಚಿತ್ರದಲ್ಲಿ ನೋಡಿದ್ವಿ, ಅನುಭವಿಸ್ತಾ ಇದ್ದೀವಿ. ಇಷ್ಟು ಸಾವಿರ ಉದಾಹರಣೆಗಳನ್ನು ನಾವು ದಿನ ಹೇಳ್ಬೋದು. ಆದರೆ ದೇವೇಗೌಡರ ಹೋರಾಟದ ಪರಿ, ಆ ಕೆಚ್ಚು, ಆ ಹಠ, ಆ ಒಂದು ಛಲ ಈ ವಯಸ್ಸಲ್ಲೂ ಕಡಿಮೆ ಆಗಿಲ್ಲ. ನಾನು ಸುಮ್ಮನೆ ಕೂತಿದ್ದೆ, ಆದರೆ ದೇವೇಗೌಡರು ನಮ್ಮ ಪಾರ್ಟಿಯ ಶಾಲ್ ತೊಗೊಂಡು ಕೈಯನ್ನು ತಿರುಗಿಸಿಕೊತಿದ್ರು. ಅಂದರೆ ಅವ್ರಿಗೆ ಇನ್ನೂ ಆ ಹುಮ್ಮಸ್ಸು, ಇನ್ನೂ ಆ ಕೆಚ್ಚು ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಹಾಗಾಗಿ ಅವ್ರದ್ದೇ ಗರಡಿನಲ್ಲಿ ಪಳಗದವ್ರು ಎಲ್ಲರೂ ಒಂಥರ ಜಾತ್ಯತೀತ ಜನತಾದಳ ಅನ್ನೋದು ಒಂದು ಟ್ರೈನಿಂಗ್ ಕಾಲೇಜ್ ಇದ್ದಂಗೆ. ಇದು ರಾಜಕೀಯಗಳನ್ನು ತರಬೇತಿ ಕೊಡುತ್ತೆ, ಬೆಳೆಸುತ್ತೆ, ಕಚ್ಚಾ ಪದಾರ್ಥಗಳನ್ನೆಲ್ಲ ತಗೊಂಬರುತ್ತೆ, ಒಳ್ಳೆ ಸಿದ್ಧ ಪದಾರ್ಥಗಳನ್ನು ತಯಾರು ಮಾಡುತ್ತೆ, ಮಾರ್ಕೆಟಿಗೆ ಬಿಕ್ರಿ ಮಾಡಿಬಿಡ್ತೀವಿ, ಆಮೇಲೆ ನಾವು ತಪ್ಪು ಕೂತ್ಕೊಂಡ್ಬಿಡ್ತೀವಿ. ಇದು ನಮ್ಮ ಪಕ್ಷದ ಸ್ಥಿತಿ. ಆದರೆ ಒಂದು ಧೈರ್ಯ, 25 ವರ್ಷ ಆಗಿದೆ, ಎಷ್ಟೋ ಪ್ರಾದೇಶಿಕ ಪಕ್ಷಗಳು ಹುಟ್ಟಿವೆ, ಹೋಗಿವೆ, ನೆಲ ಕಚ್ಕೊಂಡು 20 ತಿಂಗಳಿಗೆ ಕಲಾ ಬಾಗಿಲು ಹಾಕ್ಕೊಂಡು ಹೋಗಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲೇ ದೇವರಾಜ ಅರಸೂರವರು ಅವ್ರಿಗಿಂತ ಬೇಕಾ 10 ವರ್ಷ ಮುಖ್ಯಮಂತ್ರಿ ಆಗಿದ್ದವರು. ಅಂಥ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ವಿರೋಧ ಪಕ್ಷದ ನಾಯಕರು. ಅಂಥ ದೇವರಾಜ ಅರಸೂರವರು ಕೊನೆಗೆ ಕಾಂಗ್ರೆಸ್ನವರವ್ರನ್ನೆಲ್ಲ ಧೂಳಿಪಟ ಮಾಡಿ ಮೂಲೆಗುಂಪು ಮಾಡಿದರು ಇಂದಿರಾ ಗಾಂಧಿ. ದೇವರಾಜ ಅರಸು ಬೇಸತ್ತು ತಮ್ಮದೇ ಒಂದು ಪ್ರಾದೇಶಿಕ ಪಕ್ಷ ಅಂಥೇಳಿ ಕ್ರಾಂತಿರಂಗ ಅಂತ ಒಂದು ಪಕ್ಷ ಕಟ್ಟಿದರು. ಹೆಚ್ಚು ದಿನ ಉಳಿಲಿಲ್ಲ, ಅದು ಕೊನೆಗೆ ನಮ್ಮ ಜನತಾ ಪಕ್ಷದ ಜೊತೆ ವಿಲೀನ ಆಯಿತು. ಬಂಗಾರಪ್ಪನವರು KCP ಪಾರ್ಟಿ ಕಟ್ಟಿದರು, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ, ಭಾಳ ದಿನ ಉಳಿಲಿಲ್ಲ, ಕೊನೆಗೆ ಮತ್ತೂ ಅವ್ರು ಕಾಂಗ್ರೆಸ್ ಸೇರ್ಕೋಬೇಕಾ ಬಂತು. ಹಾಗೆ ನಾವು ಆಮೇಲೆ ಯಡಿಯೂರಪ್ಪನವರು ಕರ್ನಾಟಕ ಜನತಾ ಪಾರ್ಟಿ ಕಟ್ಟಿದರು, ಭಾಳ ದಿನ ಉಳಿಲಿಲ್ಲ, ಕೊನೆಗೆ ಮತ್ತೆ BJPಗೆ ಸೇರ್ಕೊಂಡ್ರು. ಸಿದ್ದರಾಮಯ್ಯನವರು ABP JD ಕಟ್ಟಿದರು, ತಕಡಿ ಗುರ್ತಲ್ಲಿ ಒಂದಿಷ್ಟನ್ನು ನಿಲ್ಲಿಸಿದರು, ಭಾಳ ದಿನ ಆಗಿಲ್ಲ, ಬ್ಯಾಡ್ಕಣಪ್ಪ ಅಂತ ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ರು. ಆದರೆ 25 ವರ್ಷದಿಂದ ಕಟ್ಟುವೋ ಸುಖವೋ ನಾವು ಇರ್ತೀವಿ, ಪ್ರಾದೇಶಿಕ ಪಕ್ಷ ಕಟ್ತೀವಿ, ಕರ್ನಾಟಕ ಜನಕ್ಕೆ ಕರ್ನಾಟಕದ ಆಡಳಿತ ಕರ್ನಾಟಕದಿಂದಲೇ ಅಂತ ಹೇಳಿ ನಾವೊಂದು ಪಕ್ಷನ ಉಳಿಸ್ತೀವಿ, ಬೆಳೆಸ್ತೀವಿ ಅಂತೇಳಿ 20 ತಿಂಗಳಿಗೆ ಭಾಗ ಹಾಕಿಲ್ಲ ನಾವು. 25 ವರ್ಷ ಆದರೂ ಸಾವಿರಾರು ಜನ ಸೇರ್ಕೊಂಡು ಹಬ್ಬ ಆಚರಣೆ ಮಾಡಿ ನಾವು ಸುವರ್ಣ ಸಂಭ್ರಮನೂ ಮಾಡ್ತೀವಿ ನೋಡ್ರಿ ಅಂಥೇಳಿ ಚಾಲೆಂಜ್ ಆಗ್ತಾ ಇದ್ದೀವಿ. ಅಂತಂದರೆ ಅದಕ್ಕೆ ಕಾರಣ ದೇವೇಗೌಡರ ಹಠ ಮತ್ತು ಛಲ ಅನ್ನೋದನ್ನು ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನನ್ನ ಮಾತನ್ನು ಮುಗಿಸೋಕ್ಕೆ ಮುಂಚೆ ಒಂದು ವಾಕ್ಯ ಹೇಳಿಬಿಡ್ತೀನಿ. ಇದು ನಾನು ಕೊಟ್ಟಿರೋ ವಾಕ್ಯ ಅಲ್ಲ. ನಿನ್ನೆ ರಾಷ್ಟ್ರೀಯ ಸಮಿತಿಯ ಸಭೆಯಲ್ಲಿ ದೇವೇಗೌಡರು ಹೇಳಿದರು, ಮಾತಿನ ಮಧ್ಯೆ ಒಂದು ಮಾತು ಹೇಳಿಬಿಟ್ರು. ಅದೆಂಥ ಮಾತು ಅಂದರೆ ನನಗನ್ನಿಸುತ್ತೆ ಇದು ನಮ್ಮ ಮುಂದೆ ನಮ್ಮ ಪಕ್ಷಕ್ಕೆ ಅದು ಘೋಷವಾಕ್ಯ ಆಗಬೇಕು, ಇನ್ನು ನಮ್ಮ ಹೋರಾಟಕ್ಕೆ ಅದು ಘೋಷವಾಕ್ಯ ಆಗಬೇಕು. ಮಾತಿನ ಮಧ್ಯೆ ಒಂದು ಹೇಳಿದ್ರು. ಆಮೇಲೆ ಕುಮಾರಣ್ಣನೂ ಅದನ್ನು ಪುನರುಚ್ಚರಿಸಿ ಮತ್ತೆ ಅದನ್ನು ಒಪ್ಕೊಂಡ್ರು. ನಿನ್ನೆ ರಾತ್ರಿ ನಮ್ಮ ಆಫೀಸಲ್ಲಿ ನಡೆದ ಮೀಟಿಂಗಲ್ಲಿ ಗೌಡ್ರು ಏನು ಹೇಳಿದರು ಅಂದರೆ, ಉತ್ತರ ಭಾರತದಲ್ಲಿ JDU, ದಕ್ಷಿಣ ಭಾರತದಲ್ಲಿ JDS ಅಂದರು. ಇದಕ್ಕಿಂತ ಘೋಷಣೆ ಬೇಕೇ ಇಲ್ಲ. ಅಲ್ಲಿ JDU, ಇಲ್ಲಿ JDS, ಅಲ್ಲಿ JDU, ಇಲ್ಲಿ JDS, ಅಲ್ಲಿ JDU, ಇಲ್ಲಿ JDS. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.